ರಾಮಾಯಣ ಅಂದ್ರೆ ಕೇವಲ ರಾಮರಾವಣರ ಯುದ್ಧ ಮಾತ್ರವೇ ಅಲ್ಲ. ಇದರಿಂದ ನಾವು ಕಲಿತುಕೊಳ್ಳಬೇಕಾದ ಪಾಠಗಳು, ನಮ್ಮನ್ನ ಆಶ್ಚರ್ಯಪಡಿಸುವ ಕಥೆಗಳು ಮತ್ತು ಇನ್ನೂ ನಮಗೆ ತಿಳಿಯದ ರಹಸ್ಯಗಳು ಬಹಳಷ್ಟಿವೆ. ಪ್ರತಿಯೊಬ್ಬರೂ ಕೂಡ ರಾಮನನ್ನ ನಿದರ್ಶನವಾಗಿ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ರಾಮಾಯಣ ಓದಿದ್ರೆ ಮನುಷ್ಯ ಹೇಗಿರಬೇಕು ಎಂಬುದು ತಿಳಿದು ಬರುತ್ತೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕಾಗಿಯೇ ಒಂದು ಸಲ ರಾಮಾಯಣವನ್ನ ಕೇಳಿದ್ರೆ ಅಥವಾ ರಾಮನ ಹೆಸರನ್ನ ಕೇಳಿದ್ರೆ ಪೀಸ್ ಆಫ್ ಮೈಂಡ್ ಇರುತ್ತೆ ಎಂದು ಬಹಳಷ್ಟು ಜನ ನಂಬ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಅಂತಹ ರಾಮಾಯಣದಲ್ಲಿ ನಿಮಗೆ ತಿಳಿಯದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಮೊದಲನೇ ವಿಷಯಕ್ಕೆ ಬಂದ್ರೆ, ಶಿವಧನಸ್ಸಿನ ಹೆಸರೇನು? ಶ್ರೀರಾಮ ಸ್ವಯಂವರದ ಮೂಲಕ ಸೀತಾದೇವಿಯನ್ನ ಮದುವೆಯಾಗಿದ್ದಾನೆ ಎಂದು ನಮ್ಗೆಲ್ರಿಗೂ ಗೊತ್ತಿರುವ ವಿಷಯವೇ. ಈ ಸ್ವಯಂವರದಲ್ಲಿ ಉಪಯೋಗಿಸಿರುವ ಧನಸ್ಸು ಶಿವನ ಅಸ್ತ್ರ ಎಂದು ಕೂಡ ನಮ್ಗೆ ಗೊತ್ತು. ಆದ್ರೆ ಈ ಧನಸ್ಸನ್ನ ಸೀತಾ ಸ್ವಯಂವರದಲ್ಲಿ ಯಾಕೆ ಬಳಸಬೇಕಾಗಿ ಬಂತು ಗೊತ್ತಾ? ಹಿಂದೂ ಪುರಾಣಗಳ ಪ್ರಕಾರ ನೋಡಿದ್ರೆ ಶಿವಧನಸ್ಸು ಪರಮಶಿವನ ದಿವ್ಯ ಆಯುಧ. ಇದು ಅತ್ಯಂತ ಶಕ್ತಿಯುತವಾದ ಆಯುಧವೂ ಕೂಡ ಹೌದು. ಈ ಧನಸ್ಸಿನಿಂದಲೇ ಶಿವ ದಕ್ಷನ ಯಜ್ಞವನ್ನ ಸರ್ವನಾಶ ಮಾಡಿದ್ದಾನೆ. ನಂತರ ದೇವತೆಗಳೆಲ್ಲ ಸೇರಿ ಶಿವನನ್ನ ಸಮಾಧಾನ ಪಡಿಸಿ ಈ ಧನಸ್ಸನ್ನ ಸಂಪಾದಿಸಿಕೊಳ್ತಾರೆ. ನಂತರ ಇದನ್ನ ದೇವತೆಗಳು ಮಿಥಿಲಾ ನಗರದ ರಾಜ್ಯಕ್ಕೆ ರಾಜನಾಗಿರುವ ದೇವರಾತನಿಗೆ ಯಜ್ಞದ ಫಲವಾಗಿ ಬಹುಮತಿಯಾಗಿ ಕೊಡ್ತಾರೆ. ಈ ಧನಸ್ಸನ್ನ ಪೀನಾಕ ಎಂದು ಕೂಡ ಕರೀತಾರೆ. ಆದ್ರೆ ಸೀತಾದೇವಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಆಟವಾಡ್ತಾ ಬಂದು ಈ ಶಿವಧನಸ್ಸನ್ನ ತುಂಬಾ ಸುಲಭವಾಗಿ ಪಕ್ಕಕ್ಕೆ ಸರಿಸ್ತಾಳೆ. ಇದನ್ನ ನೋಡಿದ ಸೀತಾದೇವಿಯ ತಂದೆ ಜನಕ ಮಹಾರಾಜ ಸೀತೆಯ ಶಕ್ತಿ ಮತ್ತು ಯುಕ್ತಿ ಎಷ್ಟಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ತಾನೆ. ಅದಕ್ಕಾಗಿಯೇ ಈ ಶಿವಧನಸ್ಸನ್ನ ಎತ್ತುವ ವೀರನಿಗೆ ಮಾತ್ರವೇ ಸೀತೆಯನ್ನ ಕೊಟ್ಟು ಮದುವೆ ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ತಾನೆ. ಸೊ ರಾಮ ವಿಷ್ಣುಮೂರ್ತಿಯ 7ನೇ ಅವತಾರವಾಗಿರೋದ್ರಿಂದ ಗುರುವಿನ ಆಜ್ಞೆಯ ಮೇರೆಗೆ ಈ ಸ್ವಯಂವರದಲ್ಲಿ ಪಾಲ್ಗೊಳ್ತಾನೆ. ಉಳಿದ ರಾಜರಿಗೆ ಯಾರಿಗೂ ಸಾಧ್ಯವಾಗದ ಈ ಪೀನಾಕವನ್ನ ತುಂಬಾ ಸುಲಭವಾಗಿ ಎತ್ತಿ ಹಿಡಿದು ಮುರಿದು ಬಿಡ್ತಾನೆ. ಅದೇ ರೀತಿ ಜನಕ ಮಹಾರಾಜ ಮಾತಿನ ಪ್ರಕಾರ ಸೀತೆಯನ್ನ ರಾಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನಂಬರ್ 2, ದಶರಥ ಮಹಾರಾಜನಿಗೆ 4 ಜನ ಮಕ್ಕಳಲ್ಲದೆ ಇನ್ನೂ ಒಬ್ಬ ಮಗಳಿದ್ದಾಳೆ. ಹೌದು, ರಾಮಾಯಣದಲ್ಲಿ ರಾಮನಿಗೆ ಕೇವಲ 3 ಜನ ಸಹೋದರರು ಮಾತ್ರವೇ ಇರುವ ಹಾಗೆ ನಮ್ಗೆಲ್ರಿಗೂ ಗೊತ್ತಿದೆ. ಅವರೇ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು. ಆದ್ರೆ ಕೆಲವು ಪುರಾಣಗಳಲ್ಲಿ ನೋಡಿದ್ರೆ ಶ್ರೀರಾಮನಿಗೆ ಶಾಂತ ಎಂಬ ಒಬ್ಬ ಸೋದರಿ ಕೂಡ ಇರುವ ಹಾಗೆ ಉಲ್ಲೇಖಿಸಲಾಗಿದೆ. ಈ ವಿಷಯವನ್ನ ರಾಮಾಯಣದ ಬಗ್ಗೆ ಬಂದಿರುವ ಸಿನಿಮಾಗಳಲ್ಲಾಗ್ಲಿ ಅಥವಾ ಸೀರಿಯಲ್ಗಳಲ್ಲಾಗ್ಲಿ ಪ್ರಸ್ತಾಪಿಸಿಲ್ಲ. ದಶರಥ ಮಹಾರಾಜ ಮತ್ತು ಕೌಶಲ್ಯರ ಕುಮಾರಿಯಾಗಿರುವ ಶಾಂತ ಎಲ್ಲರಿಗಿಂತ ದೊಡ್ಡವಳು. ಆದ್ರೆ ಮಕ್ಕಳು ಇಲ್ಲದೆ ಇರೋದ್ರಿಂದ ರೋಮಪಾದ ಮತ್ತು ವರ್ಷಿಣಿ ಎಂಬ ದಂಪತಿಗಳು ಈಕೆಯನ್ನ ದತ್ತು ಪಡಿತಾರೆ. ನಂತರ ಈಕೆ ಋಷ್ಯಶೃಂಗ ಮಹರ್ಷಿಯನ್ನ ಮದುವೆ ಮಾಡಿಕೊಂಡು ಅಂಗ ದೇಶಕ್ಕೆ ರಾಣಿ ಆಗ್ತಾಳೆ. ನೋಡೋಕೆ ತುಂಬಾ ಸುಂದರವಾಗಿರುವ ಶಾಂತಾದೇವಿ ವೇದಗಳ ಜೊತೆಗೆ ಕಲೆ ಮತ್ತು ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡಿತಾಳೆ. ನಂಬರ್ 3, ಲಕ್ಷ್ಮಣ ರೇಖೆಗೆ ಸಂಬಂಧಿಸಿದ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಇಲ್ಲ. ಹೌದು, ವನವಾಸ ಮಾಡ್ತಾ ಇರುವ ಸಮಯದಲ್ಲಿ ಸೀತಾದೇವಿ ಒಂದು ಬಂಗಾರದ ಜಿಂಕೆಯನ್ನ ನೋಡಿ ಇಷ್ಟಪಟ್ಟು ಆ ಜಿಂಕೆಯನ್ನ ತಂದು ಕೊಡಿ ಎಂದು ಶ್ರೀರಾಮನನ್ನ ಕೇಳ್ತಾಳೆ. ತಕ್ಷಣವೇ ಆ ಮಾಯಾ ಜಿಂಕೆಯನ್ನ ಬೇಟೆಯಾಡೋಕೆ ಹೋಗ್ತಾ ಇರುವ ಶ್ರೀರಾಮ ಸೀತೆಯನ್ನ ರಕ್ಷಿಸುತ್ತಾ ಆಶ್ರಮದಲ್ಲೇ ಇರು ಎಂದು ಲಕ್ಷ್ಮಣನಿಗೆ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಮನ ಧ್ವನಿಯಿಂದ ಒಂದು ಕೂಗು ಕೇಳಿ ಬರುತ್ತೆ. ಸೊ ಈ ಕೂಗನ್ನ ಕೇಳಿದ ಸೀತಾದೇವಿ ಲಕ್ಷ್ಮಣನ ಜೊತೆ, ನಿಮ್ಮ ಅಣ್ಣ ಯಾವುದೋ ತೊಂದರೆಯಲ್ಲಿದ್ದಾರೆ, ಹೋಗಿ ರಕ್ಷಿಸು ಎಂದು ಹೇಳ್ತಾಳೆ. ಅಣ್ಣ ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನ ನನಗೆ ಒಪ್ಪಿಸಿ ಹೋಗಿದ್ದಾರೆ, ಆದ್ರಿಂದ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗಲಾರೆ ಎಂದು ಹೇಳ್ತಾನೆ ಲಕ್ಷ್ಮಣ. ಆದ್ರೆ ಸೀತಾದೇವಿ ಅದರ ಬಗ್ಗೆ ಯೋಚನೆ ಮಾಡದೆ ಲಕ್ಷ್ಮಣನನ್ನ ಅವಾಚ್ಯ ಪದಗಳನ್ನ ಬಳಸಿ ಮಾತನಾಡ್ತಾಳೆ. ಸೊ ಈ ಮಾತುಗಳಿಗೆ ಸಹಿಸಲಾಗದೆ ಕಾಡಿನಲ್ಲಿ ಅವರು ವಾಸಿಸ್ತಾ ಇರುವ ಗೃಹದ ಸುತ್ತಲೂ ಒಂದು ರೇಖೆಯನ್ನ ಎಳೆದು ಆತ ಬರುವವರೆಗೆ ಈ ರೇಖೆಯನ್ನ ದಾಟಿ ಹೊರಗಡೆ ಬರಬೇಡಿ ಎಂದು ಸೀತಾಮಾತೆಗೆ ಹೇಳಿ ಲಕ್ಷ್ಮಣ ರಾಮನಿಗೋಸ್ಕರ ಹೋಗ್ತಾನೆ. ಈ ರೀತಿ ಲಕ್ಷ್ಮಣ ಹಾಕಿರುವ ರೇಖೆಯನ್ನೇ ಲಕ್ಷ್ಮಣ ರೇಖೆ ಎಂದು ಕರೀತಾರೆ. ಆದ್ರೆ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖೆಯ ಕಥೆಯ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಂಬರ್ 4, ರಾವಣ ಒಬ್ಬ ಒಳ್ಳೆ ಸಂಗೀತ ವಿದ್ವಾಂಸ. ಹೌದು, ರಾವಣ ಎಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಆತನಿಗಿರುವ 10 ತಲೆಗಳು. ಅದಕ್ಕಾಗಿಯೇ ಈ ರಾವಣನನ್ನು ನೋಡಿ ಎಲ್ಲರೂ ಕೂಡ ಭಯಪಡ್ತಾ ಇರ್ತಾರೆ. ಈತ ರಾಕ್ಷಸರ ರಾಜ ಆಗಿದ್ರೂ ಕೂಡ ಒಬ್ಬ ಅತಿ ದೊಡ್ಡ ಶಿವಭಕ್ತ ಅಂತ ಹೇಳ್ಬೋದು. ಶಿವನ ಮೇಲೆ ಆತನಿಗಿರುವ ಭಕ್ತಿಯೇ ಆತನನ್ನ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಬದಲಾಯಿಸಿದೆ ಎಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ರಾವಣನನ್ನ ನಾವು ಯಾವಾಗ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ನಿಂದಲೇ ನೋಡ್ತಾ ಇರ್ತೀವಿ. ಆದ್ರೆ ಆತನಲ್ಲೂ ಕೂಡ ಒಳ್ಳೆ ಗುಣಗಳಿವೆ. ನಮಗೆ ಗೊತ್ತಿರುವ ಪ್ರಕಾರ ರಾವಣ ಒಬ್ಬ ಒಳ್ಳೆ ಪಂಡಿತ ಮತ್ತು ಕಲೆಗಾರ ಕೂಡ ಹೌದು. ಈ ರಾವಣ ಎಲ್ಲಾ ವೇದಗಳನ್ನ ಮತ್ತು ಉಪನಿಷತ್ಗಳನ್ನ ಕಲಿತುಕೊಂಡಿದ್ದಾನೆ. ಒಂದು ಸಂದರ್ಭದಲ್ಲಾದ್ರೆ ರಾಮನಿಗೆ ವೇದ ಕರ್ಮಗಳನ್ನು ಕೂಡ ಬೋಧಿಸ್ತಾನೆ. ಅದೇ ರೀತಿ ಎಷ್ಟೋ ಶ್ಲೋಕಗಳನ್ನ ಕೂಡ ಬರೆದಿದ್ದಾನೆ. ಭಗವದ್ಗೀತೆಯಂತೆ ರಾವಣ ಗೀತೆ ಎಂಬ ಒಂದು ಗೀತೆ ಕೂಡ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿರುವ ಹಾಗೆ ರಾವಣ ಗೀತೆಯಲ್ಲಿ ರಾವಣ ಲಕ್ಷ್ಮಣನಿಗೆ ಗೀತೋಪದೇಶ ಮಾಡ್ತಾನೆ. ಅಷ್ಟೇ ಅಲ್ಲ, ಈತ ಒಬ್ಬ ಸಂಗೀತ ವಿದ್ವಾಂಸ ಕೂಡ ಹೌದು. ರಾವಣನಿಗೆ ವೀಣೆಯನ್ನ ನುಡಿಸುವುದು ಅಂದ್ರೆ
ತುಂಬಾ ಇಷ್ಟ. ಈತ ಒಬ್ಬ ಶ್ರೇಷ್ಠ ಮ್ಯೂಸಿಷಿಯನ್ ಎಂದು ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕಾಗಿಯೇ ನೀವು ಯಾವ ಫೋಟೋವನ್ನು ನೋಡಿದ್ರೂ ಕೂಡ ರಾವಣನ ಜೊತೆಗೆ ವೀಣೆಯೂ ಕೂಡ ಇರುತ್ತೆ. ಆದ್ರೆ ಎಷ್ಟು ಒಳ್ಳೆ ಗುಣಗಳಿದ್ರೂ ಕೂಡ ಒಬ್ಬ ಸ್ತ್ರೀಯನ್ನ ಅಪಹರಣೆ ಮಾಡಿ ರಾಮಾಯಣದಲ್ಲಿ ಒಬ್ಬ ಕೆಟ್ಟ ರಾಕ್ಷಸನಾಗಿ ಉಳಿದು ಹೋಗಿದ್ದಾನೆ. ನಂಬರ್ 5, ರಾಮ ಲಕ್ಷ್ಮಣನಿಗೆ ಯಾಕೆ ಶಿಕ್ಷೆಯನ್ನ ಹಾಕ್ತಾನೆ? ರಾವಣನನ್ನು ಸಾಯಿಸಿ ಜಯಗಳಿಸಿದ ನಂತರ ಶ್ರೀರಾಮ ತನ್ನ ಸಹೋದರನಾಗಿರುವ ಲಕ್ಷ್ಮಣನ ಜೊತೆ ಸೇರಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆ ನಗರಕ್ಕೆ ಹೋಗ್ತಾರೆ. ಬಹಳಷ್ಟು ಕಾಲದವರೆಗೆ ರಾಜ್ಯವನ್ನು ಕೂಡ ಆಳ್ತಾರೆ. ನಂತರ ರಾಮ ಲಕ್ಷ್ಮಣರು ಇಬ್ಬರು ಕೂಡ ವೈಕುಂಠಕ್ಕೆ ಹೋಗುವ ಸಮಯ ಬಂದೇ ಬಿಡುತ್ತೆ. ಒಂದು ದಿನ ಯಮಧರ್ಮರಾಜ ಬಂದು ಶ್ರೀರಾಮನ ಜೊತೆ ರಹಸ್ಯ ಸಂಭಾಷಣೆಯನ್ನ ನಡೆಸ್ತಾನೆ. ಆ ಸಮಯದಲ್ಲಿ ಯಾರಾದರೂ ತಮ್ಮ ಪ್ರೈವೇಸಿಯನ್ನ ಅತಿಕ್ರಮಿಸಿದ್ರೆ ಮರಣ ಶಿಕ್ಷೆ ತಪ್ಪಲ್ಲ ಎಂದು ಕಂಡೀಷನ್ ಇಡ್ತಾನೆ. ಸೊ ಇವರ ಮಾತುಗಳಿಗೆ ಡಿಸ್ಟರ್ಬ್ ಆಗದ ಹಾಗೆ ಇರೋಕೆ ಲಕ್ಷ್ಮಣನನ್ನ ದ್ವಾರಪಾಲಕನಾಗಿ ನೇಮಿಸ್ತಾರೆ. ಸೊ ಈ ರೀತಿ ಇದ್ದಾಗ ಸ್ವಲ್ಪ ಹೊತ್ತಿನ ನಂತರ ರಾಮನನ್ನ ಭೇಟಿಯಾಗುವ ಸಲುವಾಗಿ ದುರ್ವಾಸ ಮಹರ್ಷಿ ಅಲ್ಲಿಗೆ ಬರ್ತಾನೆ. ಆದ್ರೆ ಆತ ಒಳಗೆ ಹೋಗೋಕೆ ಲಕ್ಷ್ಮಣ ಬಿಡಲ್ಲ. ಇದರಿಂದ ತಕ್ಷಣವೇ ದುರ್ವಾಸ ಮಹರ್ಷಿ ಕೋಪಗೊಂಡು ಅಯೋಧ್ಯೆ ನಗರವನ್ನ ನಾಶ ಮಾಡಿಬಿಡ್ತೀನಿ ಎಂದು ಶಾಪ ಕೊಡೋಕೆ ಮುಂದಾಗ್ತಾನೆ. ಇದರಿಂದ ಲಕ್ಷ್ಮಣ ಅಯೋಧ್ಯೆ ನಾಶವಾಗೋದಕ್ಕಿಂತ ಆತ ಮರಣ ಶಿಕ್ಷೆಯನ್ನ ಅಂಗೀಕರಿಸುವುದೇ ಒಳ್ಳೆಯದು ಎಂದು ತೀರ್ಮಾನಿಸಿಕೊಳ್ತಾನೆ. ಒಳಗಡೆ ಹೋಗಿ ರಾಮನಿಗೆ ನಡೆದ ವಿಷಯವನ್ನ ಹೇಳ್ತಾನೆ. ತಕ್ಷಣವೇ ರಾಮ ಲಕ್ಷ್ಮಣನಿಗೆ ಮರಣ ಶಿಕ್ಷೆಯನ್ನ ಹಾಕ್ಬೇಕಾಗಿ ಬರುತ್ತೆ. ಆದ್ರೆ ರಾಮನಿಗೆ ಅತ್ಯಂತ ಪ್ರಿಯನಾಗಿರುವ ಲಕ್ಷ್ಮಣನನ್ನ ಬಿಡಲು ಇಷ್ಟವಾಗದೆ ತಮ್ಮ ಗುರುವಾದ ವಸಿಷ್ಠನ ಸಲಹೆಯನ್ನ ಪಡಿತಾನೆ ರಾಮ. ಆಗ ಅವರಿಗೆ ಅತ್ಯಂತ ಪ್ರಿಯವಾಗಿರುವ ವ್ಯಕ್ತಿಯನ್ನ ರಾಜ್ಯ ಬಹಿಷ್ಕರಣೆ ಮಾಡುವುದು ಕೂಡ ಮರಣ ಶಿಕ್ಷೆಗೆ ಸಮಾನವೆಂದು ವಸಿಷ್ಠ ರಾಮನಿಗೆ ಸಲಹೆಯನ್ನ ಕೊಡ್ತಾನೆ. ಆತನ ಸಲಹೆಯ ಮೇರೆಗೆ ರಾಮ ಲಕ್ಷ್ಮಣನನ್ನ ರಾಜ್ಯ ಬಹಿಷ್ಕರಣೆ ಮಾಡ್ತಾನೆ. ಸೊ ಈ ಅವಮಾನವನ್ನ ತಡೆದುಕೊಳ್ಳೋಕಾಗದೆ ಲಕ್ಷ್ಮಣ ಸರಿಯು ನದಿಯಲ್ಲಿ ನಡೆದುಕೊಂಡು ಹೋಗಿ ತನ್ನ ಜೀವನವನ್ನ ಮುಗಿಸಿಬಿಡ್ತಾನೆ. ನಂಬರ್ 6, ಕುಂಭಕರ್ಣ ಯಾಕೆ 6 ತಿಂಗಳು ನಿದ್ದೆ ಮಾಡ್ತಾನೆ? ರಾಮಾಯಣದಲ್ಲಿ ಈ ಕುಂಭಕರ್ಣನ ಕ್ಯಾರೆಕ್ಟರ್ ಒಂದು ವಿಚಿತ್ರ ಅಂತಾನೆ ಹೇಳ್ಬೋದು. ಈ ಕುಂಭಕರ್ಣ ರಾಕ್ಷಸ ರಾಜನಾಗಿರುವ ರಾವಣನ ಸೋದರ. ಕುಂಭಕರ್ಣ ಹುಟ್ಟಿದಾಗಿನಿಂದಲೇ ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದ. ಸೊ ಇದನ್ನ ನೋಡಿ ಭಯಪಟ್ಟ ದೇವತೆಗಳೆಲ್ಲ ಇಂದ್ರನ ಹತ್ರ ಹೋಗಿ ಬೇಡಿಕೊಳ್ತಾರೆ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ಕುಂಭಕರ್ಣನನ್ನ ಹೊಡಿತಾನೆ. ಆಗ ಕುಂಭಕರ್ಣ ಕೋಪದಿಂದ ಇಂದ್ರ ಕುಳಿತಿರುವ ಐರಾವತದ ದಂತವನ್ನ ಮುರಿದು ಇಂದ್ರನನ್ನ ತೀವ್ರವಾಗಿ ಹೊಡಿತಾನೆ. ಇನ್ನು ಏನು ಮಾಡೋಕಾಗದೆ ಇಂದ್ರ ಬ್ರಹ್ಮದೇವರ ಹತ್ರ ಹೋಗಿ ಶರಣು ಕೋರ್ತಾನೆ. ಸೊ ಈ ರೀತಿ ಇದ್ದಾಗ ದೇವರ ಅನುಗ್ರಹಕ್ಕಾಗಿ ಕುಂಭಕರ್ಣ ಅನೇಕ ವರ್ಷಗಳವರೆಗೆ ಘೋರವಾದ ತಪಸ್ಸನ್ನ ಮಾಡ್ತಾನೆ. ಇದನ್ನ ಗಮನಿಸಿದ ಇಂದ್ರ ಬ್ರಹ್ಮದೇವರ ಹತ್ರ ಹೋಗಿ ಕುಂಭಕರ್ಣ ಎಷ್ಟು ಶಕ್ತಿವಂತ ಎಂಬುದನ್ನು ವಿವರಿಸಿ ಅವಸರದಲ್ಲಿ ಆತನಿಗೆ ವರ ಕೊಡಬೇಡಿ ಎಂದು ಹೇಳ್ತಾನೆ. ಇದಕ್ಕೆ ಬ್ರಹ್ಮದೇವರ ಹೆಂಡತಿಯಾಗಿರುವ ಸರಸ್ವತಿ ದೇವಿಯನ್ನು ಕೂಡ ಬೇಡಿಕೊಳ್ತಾನೆ. ಕುಂಭಕರ್ಣ ವರವನ್ನ ಕೇಳ್ತಾ ಇರುವಾಗ ಆತನ ನಾಲಿಗೆ ತಪ್ಪಾಗಿ ನುಡಿಯುವ ಹಾಗೆ ಮಾಡಿ ಎಂದು ಕೇಳಿಕೊಳ್ತಾನೆ. ಆಗ ಬ್ರಹ್ಮ ಸರಸ್ವತಿ ದೇವಿಯನ್ನ ಕುಂಭಕರ್ಣನ ನಾಲಿಗೆಯ ಮೇಲೆ ಇರು ಎಂದು ಹೇಳ್ತಾನೆ. ನಂತರ ಬ್ರಹ್ಮ ಪ್ರತ್ಯಕ್ಷ ಆದ ತಕ್ಷಣ ಇಂದ್ರಾಸನ ಅಂದ್ರೆ ಇಂದ್ರನ ಸಿಂಹಾಸನವನ್ನ ವರವಾಗಿ ಕೊಡಿ ಎಂದು ಕೇಳುವ ಬದಲು ಕುಂಭಕರ್ಣ ನಿದ್ರಾಸನ ಎಂದು ನುಡಿತಾನೆ. ಇದಕ್ಕೆ ತಕ್ಷಣವೇ ಬ್ರಹ್ಮ ತಥಾಸ್ತು ಎಂದು ಹೇಳಿಬಿಡ್ತಾನೆ. ಆದ್ರೆ ಕುಂಭಕರ್ಣ ಯಾವಾಗ್ಲೂ ನಿದ್ದೆಯಲ್ಲೇ ಇರುವುದು ಸರಿಯಲ್ಲ ಎಂದು ಭಾವಿಸಿ ಒಂದು ನಿಗದಿತ ಸಮಯ ಇರಬೇಕು ಎಂದು ನಂತರ 6 ತಿಂಗಳಿಗೊಮ್ಮೆ ಎಚ್ಚರವಾಗಬಹುದು ಎಂದು ಹೇಳ್ತಾನೆ. ಆಗಿನಿಂದಲೇ ಕುಂಭಕರ್ಣ 6 ತಿಂಗಳುಗಳವರೆಗೆ ನಿದ್ದೆಯಲ್ಲಿದ್ದು ಒಂದು ದಿನ ಮಾತ್ರವೇ ಎದ್ದು ಆಹಾರವನ್ನು ತೆಗೆದುಕೊಳ್ತಾನೆ. ನಂತರ ಮತ್ತೆ 6 ತಿಂಗಳುಗಳವರೆಗೆ ನಿದ್ದೆ ಮಾಡ್ತಾನೆ ಎಂದು ಬ್ರಹ್ಮ ವರವನ್ನು ಪ್ರಸಾದಿಸ್ತಾನೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 7, ರಾಮನ ಸಹೋದರರಿಗೂ ಕೂಡ ಪೂರ್ವ ಜನ್ಮ ಇದೆ. ಹೌದು, ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ರಾಮಾವತಾರ 7ನೇಯದ್ದು. ಇದರಲ್ಲಿ ರಾಮ ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತೆ. ಆದ್ರೆ ರಾಮನ ಸೋದರರ ಅವತಾರಗಳ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ. ಸೊ ಅವರ ಅವತಾರಗಳ ಹಿಂದೆ ಕೂಡ ಒಂದು ರಹಸ್ಯ ಅಡಗಿದೆ. ರಾಮನ ಸೋದರರಲ್ಲಿ ಲಕ್ಷ್ಮಣ ವಿಷ್ಣುಮೂರ್ತಿ ಮಲಗಿರುವ ಆದಿಶೇಷನಾಗಿ, ಭರತನನ್ನ ಶಂಖವಾಗಿ ಮತ್ತು ಶತ್ರುಘ್ನನನ್ನ ಚಕ್ರದ ಅವತಾರವಾಗಿ ಹೇಳಲಾಗುತ್ತೆ. ಸೀತಾದೇವಿಯನ್ನ ಶ್ರೀ ಮಹಾಲಕ್ಷ್ಮಿಯ ಅವತಾರವಾಗಿ ಭಾವಿಸಿದ್ರೆ ಹನುಮಂತ ಆ ಪರಮಶಿವನ ಅಂಶದಿಂದ ಅವತರಿಸಿದಾನೆ ಎಂದು ಹೇಳಲಾಗುತ್ತೆ. ನಂಬರ್ 8, ಲಕ್ಷ್ಮಣನಿಗೆ ಇನ್ನೊಂದು ಹೆಸರು ಕೂಡ ಇದೆ. ಹೌದು, ಕೈಕೆಗೆ ಕೊಟ್ಟಿರುವ ಮಾತಿನಂತೆ ಸೀತಾರಾಮರು 14 ವರ್ಷಗಳವರೆಗೆ ವನವಾಸ ಮಾಡೋಕೆ ಕಾಡಿಗೆ ಹೋಗ್ತಾರೆ. ದೈವವಾಗಿ ಭಾವಿಸುವ ರಾಮ ಕಾಡಿಗೆ ಹೋಗೋದ್ರಿಂದ ಅಣ್ಣನ ಸಂರಕ್ಷಣೆಗೋಸ್ಕರ ಲಕ್ಷ್ಮಣ ಕೂಡ ಅವರ ಹಿಂದೆ ಹೋಗ್ತಾನೆ. ಈ ರೀತಿ ಸೀತಾರಾಮರಿಗೆ ರಕ್ಷಣೆಯಾಗಿ ಇರಬೇಕು ಎಂದು ಭಾವಿಸಿ ಅವರು ನಿದ್ರಿಸುವ ಸಮಯದಲ್ಲಿ ಲಕ್ಷ್ಮಣ ಧನಸ್ಸನ್ನ ಹಿಡ್ಕೊಂಡು ಕುಟೀರದ ಹೊರಗಡೆ ರಕ್ಷಣೆಯಾಗಿ ನಿಲ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಲಕ್ಷ್ಮಣನಿಗೆ ನಿದ್ದೆಯಿಂದ ಕಣ್ಣು ಮುಚ್ಚುತ್ತಾ ಇರುತ್ತೆ. ತಕ್ಷಣವೇ ನಿದ್ರಾ ದೇವಿಯನ್ನ ನೆನಪಿಸಿಕೊಂಡು
ತಾಯಿ ನನ್ನ ಕರ್ತವ್ಯಕ್ಕೆ ಭಂಗವನ್ನ ಉಂಟು ಮಾಡಬೇಡ. ತಂದೆ ತಾಯಿಗಳಿಗೆ ಸಮಾನವಾದ ಅಣ್ಣ ಅತ್ತಿಗೆಯರ ರಕ್ಷಣೆಗಾಗಿ ಬಂದಿದ್ದೀನಿ. ಆದ್ರಿಂದ ಈ 14 ವರ್ಷಗಳವರೆಗೆ ನನ್ನನ್ನ ಬಿಟ್ಟು ಬಿಡು ಎಂದು ಪ್ರಾರ್ಥನೆ ಮಾಡ್ತಾನೆ. ಆಗ ನಿದ್ರಾದೇವಿ ಕೂಡ ಇದಕ್ಕೆ ಅಂಗೀಕರಿಸ್ತಾಳೆ. ಆದ್ರೆ ಪ್ರಕೃತಿ ಧರ್ಮವನ್ನ ತಪ್ಪಬಾರದು ಎಂದು ನಿನ್ನ ನಿದ್ದೆಯನ್ನ ಯಾರಿಗಾದ್ರೂ ಹಂಚಬೇಕು ಎಂದು ಹೇಳ್ತಾಳೆ. ತಕ್ಷಣವೇ ಲಕ್ಷ್ಮಣ ಈ 14 ವರ್ಷದ ನಿದ್ದೆಯನ್ನ ತನ್ನ ಹೆಂಡತಿಯಾದ ಊರ್ಮಿಳೆಗೆ ಪ್ರಸಾದಿಸಿ ಎಂದು ಬೇಡಿಕೊಳ್ತಾನೆ. ಆಗ ನಿದ್ರಾದೇವಿ ಲಕ್ಷ್ಮಣನ ನಿದ್ರೆಯನ್ನ ಆತನ ಹೆಂಡತಿಯಾದ ಊರ್ಮಿಳೆಗೆ ಕೊಡ್ತಾಳೆ. ಅದಕ್ಕಾಗಿಯೇ ರಾಮಾಯಣದಲ್ಲಿ ಊರ್ಮಿಳೆ 14 ವರ್ಷಗಳವರೆಗೆ ನಿದ್ದೆಯಲ್ಲೇ ಕಳಿತಾಳೆ. ಈ ರೀತಿ 14 ವರ್ಷಗಳವರೆಗೆ ಅರಣ್ಯವಾಸದಲ್ಲಿ ಎಚ್ಚರಗೊಂಡಿರೋದ್ರಿಂದ ಲಕ್ಷ್ಮಣನನ್ನ ಗುಡಕೇಶ್ ಎಂದು ಕೂಡ ಕರೀತಾರೆ. ಗುಡಕೇಶ್ ಅಂದ್ರೆ ನಿದ್ದೆಯನ್ನ ಜಯಿಸಿದವನು ಎಂದರ್ಥ. ನಂಬರ್ 9, ಶ್ರೀರಾಮ, ಸೀತಾದೇವಿ ಮತ್ತು ಲಕ್ಷ್ಮಣ ವನವಾಸವಿರುವ ಕಾಡಿನ ಹೆಸರೇನು? ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ಸೇರಿ 14 ವರ್ಷಗಳವರೆಗೆ ಕಾಡಿನಲ್ಲಿ ವನವಾಸ ಮಾಡಿದ್ದಾರೆ ಎಂದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಅವರು ತಿರುಗಾಡಿರುವ ಕಾಡು ಪ್ರಾಂತ್ಯದ ಹೆಸರು ಮಾತ್ರ ಕೆಲವು ಜನರಿಗೆ ಮಾತ್ರವೇ ಗೊತ್ತು. ಆ ಪ್ರಾಂತ್ಯದ ಹೆಸರು ದಂಡಕಾರಣ್ಯ. ಇದು ಸರಿಸುಮಾರು 35,600 ಚದುರ ಮೈಲಿಗಳಷ್ಟು ಅಗಲದವರೆಗೆ ವಿಸ್ತರಿಸಿರುತ್ತೆ. ನಮ್ಮ ದೇಶದಲ್ಲಿರುವ ಛತ್ತೀಸ್ಗಢ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಈ ರೀತಿ ಇನ್ನೂ ಕೆಲವು ರಾಜ್ಯಗಳಲ್ಲಿ ಈ ಕಾಡು ವಿಸ್ತರಿಸಿದೆ. ಪುರಾಣಗಳ ಪ್ರಕಾರ ನೋಡಿದ್ರೆ ಈ ಕಾಡು ಪ್ರದೇಶ ಪೂರ್ತಿಯಾಗಿ ಭಯಂಕರವಾದ ರಾಕ್ಷಸರ ನಿವಾಸವಾಗಿತ್ತು. ದಂಡ ಅಂದ್ರೆ ಶಿಕ್ಷೆ, ಅರಣ್ಯ ಅಂದ್ರೆ ಕಾಡು. ಸೊ ದಂಡಕಾರಣ್ಯ ಅಂದ್ರೆ ರಾಕ್ಷಸರನ್ನ ಶಿಕ್ಷಿಸುವ ಪ್ರಾಂತ್ಯ ಎಂಬ ಅರ್ಥ ಬರುತ್ತೆ. ಅದಕ್ಕಾಗಿಯೇ ಶ್ರೀರಾಮ ಈ ಕಾಡನ್ನ ಆರಿಸಿಕೊಂಡಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಇನ್ನು ಫೈನಲ್ ಆಗಿ ನಂಬರ್ 10, ಶ್ರೀರಾಮ ತನ್ನ ಅವತಾರವನ್ನ ಹೇಗೆ ಮುಗಿಸ್ತಾನೆ? ಶ್ರೀರಾಮ ಅಶ್ವಮೇಧ ಯಾಗವನ್ನ ಮಾಡಬೇಕು ಎಂದು ತೀರ್ಮಾನಿಸಿಕೊಂಡಾಗ ಆ ಯಾಗಕ್ಕೆ ಸಂಬಂಧಿಸಿದ ಅಶ್ವವನ್ನ ಲವಕುಶರು ಬಂಧಿಸ್ತಾರೆ. ಈ ಕಾರಣದಿಂದಲೇ ರಾಮನಿಗೆ ಮತ್ತು ಲವಕುಶರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಸೀತಾದೇವಿ ತನ್ನ ಮಕ್ಕಳನ್ನ ಹುಡುಕ್ತಾ ಅಲ್ಲಿಗೆ ಬರ್ತಾಳೆ. ಆಗ ಅವರಿಬ್ಬರೂ ಕೂಡ ತನ್ನ ಮಕ್ಕಳೇ ಎಂದು ರಾಮನಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಲವಕುಶರನ್ನ ರಾಮನಿಗೆ ಒಪ್ಪಿಸಿ ತನ್ನ ತಾಯಿಯಾದ ಭೂದೇವಿಯನ್ನ ತನ್ನನ್ನ ಕರೆದುಕೊಂಡು ಹೋಗು ಎಂದು ಸೀತಾದೇವಿ ಕೋರಿಕೊಳ್ತಾಳೆ. ತಕ್ಷಣವೇ ಭೂದೇವಿ ಪ್ರತ್ಯಕ್ಷರಾಗಿ ಸೀತಾದೇವಿಯನ್ನ ತನ್ನ ಭೂಗರ್ಭದೊಳಗಡೆ ಕರೆದುಕೊಂಡು ಹೋಗಿ ಬಿಡ್ತಾಳೆ. ಇದರಿಂದ ದುಃಖದಿಂದ ರಾಮ, ಲಕ್ಷ್ಮಣರು ಮತ್ತು ತನ್ನ ಮಕ್ಕಳ ಜೊತೆ ಎಲ್ಲರೂ ಕೂಡ ಅಯೋಧ್ಯೆ ನಗರಕ್ಕೆ ಹೋಗ್ತಾರೆ. ನಂತರ ಶ್ರೀರಾಮ ಅಯೋಧ್ಯೆ ನಗರವನ್ನ 11,000 ವರ್ಷಗಳವರೆಗೆ ಆಳ್ತಾನೆ. ಆ ಕಾಲವನ್ನೇ ರಾಮರಾಜ್ಯ ಎಂದು ಕರೀತಾರೆ. ನಂತರ ಶ್ರೀರಾಮ ತಮ್ಮ ಅವತಾರವನ್ನ ಮುಗಿಸಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ. ಸೊ ಇದಕ್ಕಾಗಿ ಮೊದಲು ಆದಿಶೇಷನ ಅವತಾರವಾಗಿರುವ ಲಕ್ಷ್ಮಣನನ್ನ ಸರಯೂ ನದಿಗೆ ಹೋಗುವ ಹಾಗೆ ಮಾಡಿ ವೈಕುಂಠವನ್ನ ಸೇರುವ ಹಾಗೆ ಮಾಡ್ತಾರೆ. ನಂತರ ತನ್ನ ಜವಾಬ್ದಾರಿಗಳನ್ನ ತನ್ನ ಮಕ್ಕಳಿಗೆ ಒಪ್ಪಿಸ್ತಾನೆ. ನಂತರ ಶ್ರೀರಾಮನು ಕೂಡ ಸರಯೂ ನದಿಯಲ್ಲಿ ನಡೆಯುತ್ತಾ ಅದೃಶ್ಯನಾಗಿ ಬಿಡ್ತಾನೆ. ಈ ರೀತಿ ಶ್ರೀರಾಮ ತಮ್ಮ ಅವತಾರವನ್ನ ಮುಗಿಸ್ತಾರೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಸೊ ಈ ರಾಮಾಯಣದಲ್ಲಿ ನಾನು ಮಿಸ್ ಆಗಿರುವ ಹಿಡನ್ ಡೀಟೇಲ್ಸ್ ಇನ್ನೂ ಏನಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ನಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.